ಇದೇ ನನ್ನ ಬೈಕು NS200. ಒಂದು ಎರಡೂವರೆ ವರ್ಷ ಆಗಿ ಬಂದಿದೆ ತಗೊಂಡು. ನಾನು ಆಗ ಕೆಲಸಕ್ಕೆ ಹೋಗ್ತಿದ್ದೆ, ಆವಾಗ ತಗೊಂಡಿದ್ದು 2 ವರ್ಷದ ಹಿಂದೆ. ಇದು ಪವರು, ಟಾರ್ಕು ಮತ್ತು ಪವರ್ ಫಿಗರ್ಸ್ ಎಲ್ಲ ಎಷ್ಟಿದೆ ಏನು ಅಂತ ಬೇಕಾಗಿರೋ ಗೂಗಲ್ ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋದೆಲ್ಲ ಹಾಕ್ತೀನಿ ಎಷ್ಟಿದೆ ಅಂತ. ನನಗೂ ಸ್ವಲ್ಪ ಮರ್ತೋಗಿದೆ ಏನಂತ ನೋಡಿ. ಗಾಡಿ ಸ್ವಲ್ಪ ಚಿಕ್ಕ ಪುಟ್ಟ ಮಾಡಿಫಿಕೇಷನ್ ಮಾಡಿದ್ದೀನಿ. ನನಗೆ ಸ್ವಲ್ಪ ಗಾಡಿನ ಟೂರಿಂಗ್ ಸೆಟಪ್ ಮಾಡಬೇಕು ಅಂತ ಆಸೆ. ತುಂಬ ಜಾತ್ರೆ ಏನು ಮಾಡಬೇಕು ಅಂತ ಏನಿಲ್ಲ. ನನಗೆ ನಾನು ಆಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ ಒಂದು ಶೋರೂಮಲ್ಲಿ. ಆವಾಗ ಅಲ್ಲಿ ಬೆಂಗಳೂರಲ್ಲಿದ್ದಾಗ ಈ ನಕಲ್ ಗಾರ್ಡು ಮತ್ತು ಈ ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ದು, ಮತ್ತು ಇನ್ನೇನಿಲ್ಲ, ಸಿಂಪಲಾಗಿ ಮಾಡಿರೋದು ಇಷ್ಟೇ. ಇನ್ನೂ ಸ್ವಲ್ಪ ಮಾಡೋದಿದೆ. ಈ ಡಾಮಿನರ್ದು ಟಾಪ್ ರ್ಯಾಕ್ ಬರ್ತದೆ, ಟಾಪ್ ರ್ಯಾಕ್ ಹಾಕಬೇಕು. ಇದನ್ನು ನಾನು ಸಿಂಗಲ್ ಬಾರ್ಗೆ ಕನ್ವರ್ಟ್ ಮಾಡಬೇಕು ಅಂತ ಮಾಡಿದ್ದೀನಿ ಕ್ಲಿಪ್-ಆನಿಂದ. ಫಾಗ್ ಲ್ಯಾಂಪ್ ಹಾಕಿದ್ದೀನಿ. ಇದನ್ನು ನಾನೇ JC ರೋಡಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಕೂಡ ಕ್ರ್ಯಾಶ್ ಗಾರ್ಡ್ JC ರೋಡಲ್ಲಿ ಪರ್ಚೇಸ್ ಮಾಡಿದ್ದು ಬೆಂಗಳೂರಲ್ಲಿ. ಈ ವೈರಿಂಗ್ ಇದೆಲ್ಲ ನಾನೇ ಫಿಟ್ ಮಾಡಿದ್ದು. ಮೊದಲು ಇಲ್ಲಿತ್ತು, ಬಟ್ ಅದು ಅಷ್ಟು ಚೆನ್ನಾಗಿ ಕಾಣ್ತಿರಲಿಲ್ಲ, ನಮ್ಗೆ ತೆಗೆದು ಇಲ್ಲೇ ಹಾಕಿದೆ. ನೋಡಿ ಅಂದರೆ ಹ್ಞೂ 16,249 ಕಿಲೋಮೀಟ್ರ್ ಓಡಿದೆ. ಬಟ್ ನನಗಿನ್ನೂ ಏನು ಅಷ್ಟು ಪ್ರಾಬ್ಲಮ್ ಅಂತ ಬಂದಿಲ್ಲ. ಪಿಕಪ್ಪು, ಪವರು ಎಲ್ಲ ಅಷ್ಟೇ ಸೇಮ್ ಇದೆ, ಚೇಂಜಸ್ ಏನಿಲ್ಲ. ಬಟ್ ಇದು ಸ್ವಲ್ಪ ಮೀಟರ್ ಪ್ರಾಬ್ಲಮ್ ಇದೆ. ನಾನು ಫಸ್ಟ್ ಬ್ಯಾಚ್ ಗಾಡಿಗಳು ಅನಿಸುತ್ತೆ ನಾನು ತಗೊಂಡಿದ್ದು ಗಾಡಿ. ಇದೆಲ್ಲ ಸ್ವಲ್ಪ ಮೀಟರ್ ಪ್ರಾಬ್ಲಮ್ ಇದೆ. ಬಟ್ ಈಗ ಹೊಸ ಗಾಡೀಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿರ್ಬೋದೇನೋ, ನನಗೆ ಗೊತ್ತಿಲ್ಲ ಅಷ್ಟು. ಇನ್ನು ಇದ್ರ ಮೈಲೇಜೆಲ್ಲ ಚೆನ್ನಾಗಿ ಸಿಗುತ್ತೆ. ಹೈವೇಲೆಲ್ಲ ಒಂದು 80-90 ಅದರೊಳಗೆ ಕ್ರೂಸ್ ಮಾಡಿದ್ರೆ ಆರಾಮಾಗಿ ಒಂದು 40+ ಸಿಗುತ್ತೆ. ಇನ್ನು ಚೆಚ್ಚಾಡ್ತೀನಿ ಅಂದರೆ 90-100 ಮೇಲೆ ಹೋಗ್ತೀನಿ ಅಂದರೆ ಹಂಗೆ ಡೌನ್ ಆಗ್ತಾ ಬರ್ತದೆ. 35-30 ಆ ಥರ ಎಲ್ಲ ಸಿಗ್ತದೆ ನನಗೆ. ಇನ್ನು ನ್ಯೂ ಹೆಡ್ಲೈಟ್ ಡಿಸೈನ್ ಇದು, LED ಇದು. ಮತ್ತು ಇದೆ ಡಿಜಿಟಲ್ ಡಿಸ್ಪ್ಲೇ. ಮತ್ತು ಇನ್ನೇನಿಲ್ಲ, ಏನೋ ಸ್ವಲ್ಪ ಜುಗಾಡ್ ಮಾಡಿದ್ದೀನಿ ಪೈಪೆಲ್ಲ ಹಾಕಿ. ಅದು ಸಿಂಗಲ್ ಬಾರು ಹ್ಯಾಂಡ್ಲ್ ಬಾರ್ ಹಾಕಿದ್ಮೇಲೆ ಸ್ವಲ್ಪ ಚೇಂಜ್ ಮಾಡಬೇಕು, ಇದೆಲ್ಲ ತೆಗೆದು ಹಾಕಿ. ಇನ್ನು ನನಗೆ ಇದು ಅಷ್ಟು ಇಷ್ಟ ಆಗಲಿಲ್ಲ. ಆದರೆ ನನಗೆ ಈ ಟ್ಯಾಕೋಮೀಟ್ರ್ ಮತ್ತು ಡಿಜಿಟಲ್ ಮೀಟ್ರ್ ಬರ್ತದಲ್ಲ, ಡಿಜಿಟಲ್, ಅದು ಹುಡುಕಾಡಿದೆ, ಸಿಗಲಿಲ್ಲ ನನಗೆ. ತುಂಬ ಕಡೆ ವಿಚಾರಿಸಿ ಅಂತ ಕೇಳಿದೆ ಶೋರೂಮ್ ಅವರು ವಿಚಾರಿಸಿದ್ರು, ಎಲ್ಲ ಗೊತ್ತಿಲ್ಲ. ಬಟ್ ಅಷ್ಟರಲ್ಲಿ ಈ ಗಾಡಿ ಬಿಟ್ಟು 15 ದಿನಕ್ಕೆ ಅದು ಸ್ಟಾಪ್ ಆಗಿದೆ ಅಂತ ಹೇಳಿದರು ಮಾರ್ಕೆಟಿಂಗು. ಇನ್ನು ಮಿರರಲ್ಲಿ ಸ್ವಲ್ಪ ಲೈಟಾಗಿ, ಸ್ವಲ್ಪ ಹೈ ಸ್ಪೀಡಲ್ಲೆಲ್ಲ ಸ್ವಲ್ಪ ಲೈಟಾಗಿ ವೈಬ್ರೇಷನ್ ಸಿಗುತ್ತೆ. ಬಟ್ಟು ವಿಸಿಬಿಲಿಟಿ ಓಕೆ, ಚೆನ್ನಾಗಿ ಕಾಣುತ್ತಿಲ್ಲ. ಇನ್ನು ಸ್ವಲ್ಪ ಸೀಟು ಲಾಂಗಷ್ಟು ಕಂಫರ್ಟ್ ಇಲ್ಲ, ಹಾರ್ಡಿದೆ. ನಾನು ಚೇಂಜ್ ಮಾಡಿಲ್ಲ, ಸ್ಟಾಕಲ್ಲಿ ಇಟ್ಟಿದ್ದೀನಿ ಹಾಗೆ. ಇನ್ನು ಹೆಲ್ಮೆಟು, ಇದು ನಮ್ಮ ಬೈಕ್ ತಗೊಳ್ಳೋ ಕಂಪ್ನಿಯಿಂದ ಕೊಟ್ಟಿದ್ದು. ಓಕೆ, ಚೆನ್ನಾಗಿದೆ, ಅಷ್ಟೇನಿದೆ ಅಂತ ಇಲ್ಲ, ಒಟ್ಟು ಮ್ಯಾನೇಜಬಲ್ಲು ಇದು ಹೆಲ್ಮೆಟ್. ವೈಸರು ಟ್ರಾನ್ಸ್ಪರೆಂಟ್ ಇತ್ತು, ನಾನು ರೀಸೆಂಟಾಗಿ ಚೇಂಜ್ ಮಾಡ್ಕೊಂಡಿದ್ದು ವೈಸರು. ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ರಾಂಗ್ ಏನಾದ್ರು ಇನ್ಫಾರ್ಮೇಷನ್ ಸಿಕ್ಕಿದರೆ ಸಾರಿ, ಕ್ಷಮಿಸಿ. ಮತ್ತು ಇದೇ ನಂದು ಗಾಡಿ ವಿಡಿಯೋ ಆಗಿರ್ತದೆ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಸೇಮ್ ರೇವ್ ಕನ್ನಡಿಗ ಅಂತಲೇ ಇದೆ, ರೇವ್ ಕನ್ನಡಿಗ 18, ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.